ಅವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೊಸ ಸೀರೆಯನ್ನು ಧರಿಸಿ ಮೈದುನನ ಕೋಣೆಗೆ ಹೋದೆ. ಯಾಕೆಂದರೆ ಅವತ್ತು ರಾಷ್ಟ್ರೀಯ ಹಬ್ಬ ಮತ್ತು ಸಮಯ ಬೆಳಿಗ್ಗೆ 7 ಗಂಟೆಯಾದರೂ ನನ್ನ ಮುದ್ದಿನ ಮೈದುನ ಇನ್ನೂ ಎದ್ದಿರಲಿಲ್ಲ. ನಾನು ಅವನನ್ನು ಮೃದುವಾಗಿ ಮುಟ್ಟುತ್ತಾ, ಬೇಗ ಎದ್ದೇಳು ಆರವ್, ಟೈಮ್ ಆಗ್ತಾ ಇದೆ, ಬೇಗ ಡ್ರಾಪ್ ಮಾಡು ಬಾರೋ ಎಂದು ಹೇಳಿ ಹಾಸಿಗೆ ತೆಗೆದು ಕೂಗಿದೆ. ಆಗ ಅವನು ನಿದ್ದೆಯ ಗುಂಗಿನಲ್ಲಿ, ಅತ್ತಿಗೆ ಪ್ಲೀಸ್ ಇವತ್ತು ಅಣ್ಣನನ್ನು ಕರೆದುಕೊಂಡು ಹೋಗಿ ಎಂದು ಹೇಳಿ ಮತ್ತೆ ಹಾಸಿಗೆ ಮುಚ್ಚಿಕೊಂಡು ಮಲಗಿಬಿಟ್ಟ. ಆದರೆ ನನ್ನ ಗಂಡ ಅರ್ಜುನ್ ರಾತ್ರಿ ಕುಡಿದು ಬಂದು ನನ್ನ ಜೊತೆ ಗಲಾಟೆ ಮಾಡಿ ಮಲಗಿದ್ದ. ಅವನನ್ನು ಎಬ್ಬಿಸಿ ಡ್ರಾಪ್ ಕೇಳಲು ನನಗೆ ಭಯ ಆಗುತ್ತಿತ್ತು ಮತ್ತು ನನ್ನ ಮನಸ್ಸು ಒಪ್ಪಲಿಲ್ಲ. ನಂತರ ನಾನು ಆಟೋ ಹಿಡಿದು ಹೋಗಬೇಕು ಎಂದುಕೊಂಡು ಮನೆಯ ಹೊರಗೆ ನಡೆದುಕೊಂಡು ಹೋಗುವಾಗ ಆರವ್ ನನ್ನನ್ನು ಕೂಗಿದ. ಬಂದೆ ಅತ್ತಿಗೆ ಎಂದು ಓಡಾಡಿ ಬಂದು ಸ್ಕೂಟಿ ಸ್ಟಾರ್ಟ್ ಮಾಡಿದ. ನಾನು ಖುಷಿಯಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಅವನ ಹಿಂದೆ ಕುಳಿತುಕೊಂಡೆ. ಅರ್ಜುನ್ ನನ್ನ ಪತಿ ಮತ್ತು ಅವನಿಗೆ ಏಕೈಕ ತಮ್ಮ ಆರವ್. ಮನೆಯಲ್ಲಿ ಅತ್ತೆ, ನಾನು ಸೇರಿ 4 ಜನ ವಾಸವಾಗಿದ್ದೆವು. ನನಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮತ್ತು ಕೈತುಂಬ ಸಂಬಳ. ನನ್ನ ಮೈದುನ ಆರವ್ ತನ್ನ ಡಿಗ್ರಿ ಮುಗಿದ ಬಳಿಕ ಮನೆಯಲ್ಲಿ ನಮ್ಮ ಜೊತೆ ವಾಸವಾಗಿದ್ದ. ನನಗೆ ಸರಿಯಾಗಿ ಸ್ಕೂಟಿ ಚಾಲನೆ ಮಾಡಲು ಬಾರದ ಕಾರಣ ಪ್ರತಿದಿನ ಆರವ್ ನನ್ನನ್ನು ಆಫೀಸಿಗೆ ಬಿಟ್ಟು ಬರುತ್ತಿದ್ದ ಮತ್ತು ಸಂಜೆ ಕರೆದುಕೊಂಡು ಬರುತ್ತಿದ್ದ. ಆದರೆ ಇತ್ತೀಚೆಗೆ ನನ್ನ ಗಂಡ ಅರ್ಜುನ್ ಮನೆಗೆ ಬರಲು ತುಂಬಾ ರಾತ್ರಿಯಾಗುತ್ತಿತ್ತು. ನಾನು ಊಟ ಮಾಡದೆ ನನ್ನ ಪತಿ ಮನೆಗೆ ಬರುವವರೆಗೂ ಕಾಯುತ್ತಾ ಕೂರುತ್ತಿದ್ದೆ. ಆದರೆ ಅವರು ಮನೆಗೆ ಬಂದಾಗ ಕಂಠಪೂರ್ತಿ ಕುಡಿದು ನನ್ನ ಜೊತೆ ಜಗಳವಾಡುವುದನ್ನು ಕಲಿತಿದ್ದರು. ಪತಿಯ ನಡವಳಿಕೆ ಇತ್ತೀಚೆಗೆ ಬದಲಾಗಿದ್ದದ್ದು ನನಗೆ ತುಂಬಾ ಬೇಸರ ತಂದಿತ್ತು. ಮನೆಯಲ್ಲಿ ಅತ್ತೆಯೂ ಸಹ ಒಮ್ಮೊಮ್ಮೆ ತಮ್ಮ ಮಗನನ್ನು ಕೋಪದಿಂದ ಬೈದು ಬುದ್ಧಿವಾದ ಹೇಳುತ್ತಿದ್ದರು. ನನ್ನ ಅತ್ತೆ ಕಮಲಮ್ಮ ಅವರು ತುಂಬಾ ಒಳ್ಳೆಯ ಮನಸ್ಸಿನವರು. ಗಂಡ ಅಗಲಿದ ಬಳಿಕ ತಮ್ಮ 2 ಗಂಡು ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ. ದೊಡ್ಡ ಮಗನಿಗೆ ಸರ್ಕಾರಿ ನೌಕರಿ ದೊರೆತ ಬಳಿಕ ನನ್ನನ್ನು ಹುಡುಕಿ ಮದುವೆ ಕೂಡ ಮಾಡಿದ್ದರು. ದೊಡ್ಡ ಮಗ ಈಗ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿರುವುದು ಅವರಿಗೂ ಕೂಡ ತುಂಬಾ ಬೇಸರ ತಂದಿತ್ತು. ನನ್ನ ಮದುವೆಯಾಗಿ 4 ವರ್ಷ ಕಳೆದರೂ ದೇವರು ನನಗೆ ಮಕ್ಕಳನ್ನು ಕರುಣಿಸಿರಲಿಲ್ಲ. ಒಮ್ಮೆ ನಾನು ಆಸ್ಪತ್ರೆಗೆ ಹೋದಾಗ ನನ್ನನ್ನು ಪರೀಕ್ಷೆ ಮಾಡಿದ ಡಾಕ್ಟರ್, ಎಲ್ಲವೂ ಸರಿಯಾಗಿದೆ, ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದ್ದರು. ಈಗ ನನ್ನ ಗಂಡನನ್ನು ಪರೀಕ್ಷೆ ಮಾಡುವುದು ಬಾಕಿ ಉಳಿದಿತ್ತು. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುವುದು ನನ್ನಿಂದ ಸಾಧ್ಯವಿರಲಿಲ್ಲ. ಯಾಕೆಂದರೆ ಅವರಿಗೆ ನಾನು ಏನಾದರೂ ಹೇಳಿದರೆ ಕೋಪಗೊಳ್ಳುತ್ತಿದ್ದರು ಮತ್ತು ನೀನು ದುಡಿದು ಹಣ ಸಂಪಾದಿಸುತ್ತೀಯಾ ಎಂದು ನಿನಗೆ ಗರ್ವ ಬಂದಿದೆ ಎಂದು ನನಗೆ ಬೈಯುತ್ತಿದ್ದರು. ಅತ್ತೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಒಂದೊಂದು ಬಾರಿ ಅವರ ಮಾತುಗಳು ನನ್ನನ್ನು ಅಳಿಸಿಬಿಡುತ್ತಿದ್ದವು. ನನ್ನ ಮನೆಯಲ್ಲಿ ನಿಷ್ಕಲ್ಮಶ ಮನಸ್ಸು ಎಂದರೆ ಅದು ನನ್ನ ಮುದ್ದಿನ ಮೈದುನ ಆರವಾಗಿದ್ದ. ನನ್ನ ಎಲ್ಲಾ ಮಾತುಗಳನ್ನು ಆತ ಚಾಚು ತಪ್ಪದೆ ಪಾಲಿಸುತ್ತಿದ್ದ. ನಾನು ಅಡುಗೆ ಮಾಡುವಾಗ, ಮನೆ ಒರೆಸುವಾಗ ಮತ್ತು ಆಫೀಸಿನ ಕೆಲಸಗಳನ್ನು ಮಾಡುವಾಗ ಪ್ರತಿಯೊಂದಕ್ಕೂ ಸಹಾಯ ಮಾಡಲು ಬರುತ್ತಿದ್ದ. ಒಂದು ಸಂಜೆ ಮನೆಯ ಮಾಳಿಗೆ ಮೇಲೆ ನಾನು ಸಮಯ ಕಳೆಯಲು ಕುಳಿತುಕೊಂಡಿದ್ದೆ. ಆಗ ಅಲ್ಲಿಗೆ ಬಂದ ಮೈದುನ ನನ್ನ ತೊಡೆಯ ಮೇಲೆ ಮಲಗಿದ ಮತ್ತು ಮುಂದಿನ ಜನ್ಮದಲ್ಲಿಯೂ ನೀವೇ ನನಗೆ ಅತ್ತಿಗೆಯಾಗಿ ಸಿಗಬೇಕು, ಅತ್ತಿಗೆ ಎಂದರೆ 2ನೇ ತಾಯಿಗೆ ಸಮ ಎಂದು ಹೇಳಿದಾಗ ನನ್ನ ಕಣ್ಣಂಚಿನಲ್ಲಿ ನೀರು ಜಿನುಗಿದವು. ನಾನು ಅವನ ಮುದ್ದಾದ ಮಾತುಗಳನ್ನು ಕೇಳುತ್ತಾ ಅವನ ತಲೆಯನ್ನು ಸವರುತ್ತಾ, ಇಂತಹ ಮೈದುನನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ ಎಂದು ದೇವರಲ್ಲಿ ಬೇಡಿಕೊಂಡೆ. ಆರವ್ಗೆ ಈಗ 24 ವಯಸ್ಸು. ಅವನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕರೆ ಮದುವೆ ಮಾಡಬೇಕು, ಬೇಗನೆ ಮೊಮ್ಮಕ್ಕಳನ್ನು ನೋಡಬೇಕು ಎಂದು ನನ್ನ ಅತ್ತೆ ಕಮಲಮ್ಮ ಆತುರದಿಂದ ಕೂತಿದ್ದಳು. ಒಂದು ರವಿವಾರದ ದಿನ ನಾನು ಮೂಸಂಬಿ ಜ್ಯೂಸ್ ಮಾಡಿ ನನ್ನ ಪತಿಯ ಬಳಿ ಕೋಣೆಗೆ ಹೋದೆ. ಆದರೆ ಅವರು ಮೊಬೈಲ್ ನೋಡುತ್ತಾ ಕುಳಿತಿದ್ದರು. ನಾನು ಜ್ಯೂಸ್ ಕುಡಿಯಿರಿ ಎಂದು ಅವರ ಕೈಗೆ ಲೋಟವನ್ನು ಕೊಟ್ಟಾಗ ಅವರು ತಕ್ಷಣ ಅದನ್ನು ಹಿಂದಕ್ಕೆ ತಳ್ಳಿಬಿಟ್ಟರು. ಜ್ಯೂಸ್ ಕೋಣೆ ತುಂಬೆಲ್ಲ ಚೆಲ್ಲಿದಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಕೂಡ ಅಷ್ಟೇ ವೇಗವಾಗಿ ಹೊರಗೆ ಬಂತು. ನಾನು ಅಳುತ್ತಾ ಕಿಚನ್ಗೆ ಹೋಗಿ ಕುಳಿತುಕೊಂಡೆ. ನನ್ನ ದುಃಖವನ್ನು ಕೇಳಲು ತಕ್ಷಣ ಮೈದುನ ಆರವ್ ಒಳಗೆ ಬಂದು, ಏನಾಯ್ತು ಅತ್ತಿಗೆ ಎಂದು ನನ್ನ ಬೆನ್ನನ್ನು ಸವರಿ ಸಮಾಧಾನ ಮಾಡಲು ಬಂದ. ಆದರೆ ನಾನು ಯಾವ ತಪ್ಪಿಗೆ ಈ ಶಿಕ್ಷೆ ಅನುಭವಿಸಬೇಕು ಎಂದು ನನ್ನ ದುಃಖ ಕಡಿಮೆಯಾಗಲಿಲ್ಲ. ಆಗ ಆರವ್ ನನಗೆ ಒಂದು ಲೋಟ ನೀರು ಕುಡಿಸಿ ಸಮಾಧಾನ ಮಾಡಿದ ಬಳಿಕ ತನ್ನ ಅಣ್ಣನ ಬಳಿ ಹೋಗಿ ಏನಾಗಿದೆ ಎಂದು ಪ್ರಶ್ನಿಸಿದ. ಆದರೆ ಅರ್ಜುನನ ಮಾತುಗಳು ಆರವನು ಸಹ ಹೆದರುವಂತೆ ಮಾಡಿದವು. ಈ ಘಟನೆಯಾದ ಬಳಿಕ ಒಂದು ಸಂಜೆ ಆರವ್ ಮತ್ತು ನಾನು ಮನೆಗೆ ಬೇಕಾದ ಅಡುಗೆ ಸಾಮಾನುಗಳನ್ನು ತರಲು ಮಾರ್ಕೆಟ್ಗೆ ಬಂದೆ. ಆದರೆ ಅವನು ಮೊದಲು ನನ್ನನ್ನು ಹತ್ತಿರದಲ್ಲಿನ ಗಾರ್ಡನ್ಗೆ ಕರೆದುಕೊಂಡು ಬಂದ. ನಾನು ಅವನ ಜೊತೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮನೆಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಬಗ್ಗೆ ಅವನಿಗೆ ಒಂದೊಂದಾಗಿ ತಿಳಿಸಿದೆ. ಆರವ್, ನಿನ್ನ ಅಣ್ಣ ಮೊದಲಿನಂತೆ ಇಲ್ಲ. ಅವರು ತುಂಬಾ ಬದಲಾಗಿದ್ದಾರೆ. ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿಲ್ಲ. ನಾನು ಕೊಟ್ಟ ಊಟವನ್ನು ಸಹ ಮಾಡುತ್ತಿಲ್ಲ. ನಾನು ಅವರನ್ನು ಮುಟ್ಟಲು ಹತ್ತಿರ ಹೋದಾಗ ಅವರು ಕೋಪದಿಂದ ದೂರ ಸರಿಯುತ್ತಾರೆ.
ಎಂದು ಇರುವ ವಿಷಯವನ್ನು ಹೇಳಿದೆ. ಆಗ ಆರವ್ ನನ್ನ ಕೈ ಹಿಡಿದುಕೊಂಡು, ಅತ್ತಿಗೆ, ನೀವು ತುಂಬಾ ಒಳ್ಳೆಯವರು. ನೀವು ಕೆಲಸಕ್ಕೆ ಹೋಗಿ ನಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದೀರಿ. ಆದರೆ ಅಮ್ಮ ಮತ್ತು ಅಣ್ಣ ನಿಮ್ಮ ಮದುವೆಯಲ್ಲಿ ಮಾತುಕತೆಯಾದಂತೆ ವರದಕ್ಷಿಣೆಯ ಬಗ್ಗೆ ಮಾತನಾಡುತ್ತಿರುವುದು ನಾನು ಕೇಳಿಸಿಕೊಂಡೆ. ಅವರು ನಿಮ್ಮತ್ತವರು ಮನೆಯಿಂದ ಇನ್ನಷ್ಟು ಬಂಗಾರದ ನಿರೀಕ್ಷೆಯಲ್ಲಿದ್ದಾರೆ ಎಂಬ ವಿಷಯವನ್ನು ದುಃಖದಲ್ಲಿ ಹೇಳಿದ. ನನ್ನ ಮದುವೆಯಲ್ಲಿ ನನ್ನ ತಂದೆಯವರು ತುಂಬಾ ವರದಕ್ಷಿಣೆ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು, ಆದರೆ ಅರ್ಧ ಮಾತ್ರ ಒದಗಿಸಿದ್ದರು. ಅವರು ಅಗಲಿದ ಬಳಿಕ ನನ್ನ ತಾಯಿ ಮತ್ತು ನನ್ನ ತಮ್ಮನಿಗೆ ಬಾಕಿಯಿರುವ ಚಿನ್ನವನ್ನು ಕೊಡಲು ಆಗಿರಲಿಲ್ಲ. ನಾನು ನನ್ನ ಕೆಲಸದಿಂದ ಬಂದ ಸಂಬಳವನ್ನೆಲ್ಲ ನನ್ನ ಗಂಡನ ಕೈಯಲ್ಲಿ ಕೊಡುತ್ತಿದ್ದೆ. ಆದರೂ ಅವರು ಹಳೆಯ ವಿಷಯವನ್ನು ಇಟ್ಟು ಈ ರೀತಿ ಜಗಳ ಮಾಡುವುದು ಸರಿಯೆನಿಸಲಿಲ್ಲ. ನನಗೆ ಒಬ್ಬಳು ತಂಗಿಯೂ ಕೂಡ ಇದ್ದಳು. ಅವಳ ಹೆಸರು ಪ್ರೇಮ. ಇತ್ತೀಚೆಗೆ ದ್ವಿತೀಯ ಪಿಯುಸಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಊರಿನಲ್ಲಿ ನಮ್ಮ ಮನೆಗೆ ಬಂದು ನೆಲೆಸಿದಳು. ನಾನು ಅವಳಿಗೆ ಇಲ್ಲೇ ಇರುವುದು ಬೇಡ, ಹೆಚ್ಚು ಓದಲು ಆಗುವುದಿಲ್ಲ ಎಂದು ಎಷ್ಟು ಹೇಳಿದರು, ಆದರೂ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ನಂತರ ಅವಳಿಗೆ ಓದಲು ಆರವ್ ತನ್ನ ಕೋಣೆಯನ್ನು ಬಿಟ್ಟುಕೊಟ್ಟ, ಹಾಗೂ ಅವನು ಅವಳ ಓದಿನಲ್ಲಿ ಹೆಚ್ಚು ಹೆಚ್ಚು ಸಹಾಯ ಮಾಡುತ್ತಿದ್ದ. ಆರವ್ ಮತ್ತು ಪ್ರೇಮ ತುಂಬಾ ಅನ್ಯೋನ್ಯವಾಗಿದ್ದನ್ನು ನೋಡಿ ನನಗೆ ಖುಷಿಯಾಗಿತ್ತು. ಒಂದು ದಿನ ಸಂಜೆ ನಾನು ಕಂಪನಿಯಲ್ಲಿ ಕೆಲಸ ಮುಗಿಸಿದ ಬಳಿಕ ಆರವ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದ. ಅವನ ಮುಖದಲ್ಲಿ ದೊಡ್ಡ ಸಂತೋಷ ಮನತ್ತು. ನಾನು ಏನು ಎಂದು ಅವನ ಭುಜವನ್ನು ಮುಟ್ಟಿ ಕೇಳಿದೆ. ಆಗ ಅವನು, ಕೆಲಸ ಸಿಕ್ಕಿದೆ ಅತ್ತಿಗೆ, 20,000 ಸಂಬಳ ಎಂದು ಹೇಳಿ ಸಿಹಿ ತಿನ್ನಲು ಬೇಕರಿಯ ಬಳಿ ಗಾಡಿ ನಿಲ್ಲಿಸಿದ. ಅವನಿಗೆ ಕೆಲಸ ದೊರೆತದ್ದು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಆರವ್ ದುಡಿಯಲು ಆರಂಭಿಸಿದ ಬಳಿಕ ಅತ್ತಿಯವರು ಅವನಿಗೆ ಹುಡುಗಿ ಹುಡುಕಲು ಆರಂಭಿಸಿದರು. ಆದರೆ ಒಂದು ದಿನ ಆರವ್ ನನ್ನ ಬಳಿ ಹೇಳಿದ ಆ ಒಂದು ವಿಷಯದಿಂದ ಹಲವಾರು ಯೋಜನೆಗಳು ಆರಂಭವಾದವು. ಯಾಕೆಂದರೆ ಅವನು ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುವ ಭರವಸೆ ನೀಡಿದ್ದ. ಆದರೆ ಅದಕ್ಕೆ ಅವನ ಅಣ್ಣ ಅರ್ಜುನ್ ಮತ್ತು ಅವನ ಅಮ್ಮ ಒಪ್ಪುವುದು ತುಂಬಾ ಕಷ್ಟವಾಗಿತ್ತು ಎಂದು. ಹಾಗಾಗಿ ನೀವೇ ಎಲ್ಲರನ್ನೂ ಒಪ್ಪಿಸಬೇಕು ಎಂದು ಹೇಳಿದ್ದ. ಮನೆಯಲ್ಲಿ ಎಷ್ಟು ತೊಂದರೆಗಳು ಇದ್ದರೂ ನಾನು ಎಲ್ಲವನ್ನೂ ಸಹಿಸಿಕೊಂಡು ಗಂಡನ ಮನೆಯಲ್ಲಿ ನನ್ನ ಜೀವನ ಕಳೆಯುತ್ತಿದ್ದೆ. ಆದರೆ ಒಂದು ದಿನ ನನ್ನ ಗಂಡ ಅರ್ಜುನ್ ನನಗೆ ಡಿವೋರ್ಸ್ ಕೊಡುವಂತೆ ಕೇಳಿದ. ಈ ಮಾತನ್ನು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತ ಆಯಿತು. ಇಷ್ಟು ದಿನ ತಾಳ್ಮೆಯಿಂದ ಇದ್ದ ನನಗೆ ಕೋಪದ ಕಟ್ಟೆ ಒಡೆದು ಹೋಗಿತ್ತು. ನಾನು ಮನೆಯಲ್ಲಿ ಜಗಳವಾಡಿ ನನ್ನ ಬ್ಯಾಗ್ ತೆಗೆದುಕೊಂಡು ಮನ ಬಿಟ್ಟು ಹೊರಗೆ ನಡೆದೆ. ನನ್ನ ಜೊತೆ ನನ್ನ ತಂಗಿ ಪ್ರೇಮವೂ ಕೂಡ ಹೆಜ್ಜೆ ಹಾಕಿದಳು. ಆದರೆ ಮೈದುನ ಆರವ್ ನನ್ನ ಹಿಂದೆ ಓಡೋಡಿ ಬಂದು ನನ್ನ ಕೈ ಹಿಡಿದು ಬೇಡಿಕೊಂಡ. ಆದರೆ ನಾನು ಆ ಮನೆಯೊಳಗೆ ಮರಳಿ ಹೋಗಬಾರದು ಎಂದು ತೀರ್ಮಾನಿಸಿದ್ದೆ. ನನ್ನ ಗಂಡ ತನಗೆ ಸರ್ಕಾರಿ ನೌಕರಿ ಇದೆ ಎಂದು ಜಂಬ ಕೊಚ್ಚಿಕೊಂಡು ಹೇಳುತ್ತಿದ್ದ, ಆದರೆ ಅವನ ಸಂಬಳ ಎಲ್ಲಿಗೆ ಹೋಗುತ್ತಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ. ನಾನು ಆ ಮನೆಯಿಂದ ತವರು ಮನೆ ಸೇರಿದ ಬಳಿಕ ನನ್ನ ತಂಗಿಯನ್ನು ಒಂದು ಪಿಜಿಯಲ್ಲಿ ಇಡಿಸಿ ಓದಲು ಬಿಟ್ಟೆ. ಆರವ್ ನನಗೆ ಆಗಾಗ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದ. ಆದರೆ ನನ್ನ ಗಂಡ ಕರೆ ಮಾಡಿ ನನ್ನ ಬಳಿ ಕ್ಷಮೆ ಕೇಳುತ್ತಾನೆ, ಅವನು ಬದಲಾಗುತ್ತಾನೆ ಎಂದು ನಾನು ಬಲವಾಗಿ ನಂಬಿದ್ದೆ. ಆದರೆ ಆತ ಮತ್ತೊಂದು ಮದುವೆಯಾಗುತ್ತೇನೆ ಎಂದು ನನ್ನ ಮನೆಗೆ ಡಿವೋರ್ಸ್ ಪತ್ರಗಳನ್ನು ಕಳುಹಿಸಿದ. ನಾನು ತುಂಬಿ ಕಣ್ಣೀರಿನಿಂದ ಎಲ್ಲಾ ಪತ್ರಗಳಿಗೂ ಸಹಿ ಹಾಕಿದೆ. ಕೆಲವೇ ತಿಂಗಳುಗಳಲ್ಲಿ ಅರ್ಜುನ್ ಮತ್ತೊಂದು ಮದುವೆಯಾಗಿರುವುದು ತಿಳಿಯಿತು. ಆರವ್ ಇದನ್ನು ನನಗೆ ಹೇಳಲಿಲ್ಲ ಮತ್ತು ಅವನು ಸಹ ಮದುವೆಗೆ ಹಾಜರಿರಲಿಲ್ಲ. ಯಾಕೆಂದರೆ ಅವನಿಗೆ ಹೈದರಾಬಾದ್ಗೆ ವರ್ಗಾವಣೆಯಾಗಿತ್ತು. ಜೀವನ ಹೇಗಿದ್ದರೂ ಸಾಗುತ್ತೆ, ಈ ಸಮಯ ಕಳೆದು ಹೋಗುತ್ತೆ ಎಂದುಕೊಂಡು ನಾನು ನನ್ನ ಜೀವನವನ್ನು ಕಳೆಯುತ್ತಿದ್ದೆ. ನಂತರ ನನ್ನ ಮಾಜಿ ಪತಿ ಅರ್ಜುನ್ ನನ್ನನ್ನು ತನ್ನ ಮಗುವಿನ ನಾಮಕರಣಕ್ಕೆ ಆಹ್ವಾನಿಸಿದ. ಇದರಿಂದ ಎಷ್ಟೇ ಕೋಪಗೊಂಡರೂ ತಾಳ್ಮೆಯಿಂದಲೇ ಅವನ ಮನೆ ಸಮಾರಂಭಕ್ಕೆ ಹೋದೆ. ಹೋಗುವಾಗ ನನ್ನ ಮನೆಯಲ್ಲಿ ಭದ್ರವಾಗಿ ಇಟ್ಟಿದ್ದ ಆಸ್ಪತ್ರೆಯ ಪರೀಕ್ಷಾ ವರದಿಗಳನ್ನು ಸಹ ತೆಗೆದುಕೊಂಡು ಹೋದೆ. ನಾಮಕರಣ ಸಮಾರಂಭದಲ್ಲಿ ಸಾಕಷ್ಟು ಜನರು ಸೇರಿದ್ದರು. ಆದರೆ ನಾನು ನೋಡಬೇಕು ಎಂದುಕೊಂಡಿದ್ದ ಆರವನ ಮುಖ ಮಾತ್ರ ಕಾಣಲಿಲ್ಲ. ಯಾಕೆಂದರೆ ಅವನು ಅಲ್ಲಿಗೆ ಬಂದಿರಲಿಲ್ಲ. ಅರ್ಜುನ್ ಹಾಸ್ಯಾಸ್ಪದವಾಗಿ ನನ್ನನ್ನು ನೋಡುತ್ತಾ, ಮಗುವನ್ನು ನೋಡು ಹೇಗಿದೆ ಎಂದು ನನ್ನ ಬಳಿಗೆ ಬಂದ. ನಾನು ನನ್ನ ಕೈಯಲ್ಲಿದ್ದ ಅವನ ಆಸ್ಪತ್ರೆಯ ವರದಿಯನ್ನು ಅವನ ಕೈಗೆ ಒಪ್ಪಿಸಿದೆ. ವರದಿಯಲ್ಲಿದ್ದ ಎಲ್ಲವನ್ನೂ ತನ್ನ ಮನಸ್ಸಿನಲ್ಲಿ ಓದಿದ ಬಳಿಕ ಅವನ ಕಣ್ಣುಗಳು ತಕ್ಷಣ ಕೆಂಪಗಾದವು. ಅವನ ಕೈಯಲ್ಲಿದ್ದ ಆ ಫೈಲು ಕೆಳಗೆ ಬಿತ್ತು. ಪಕ್ಕದಲ್ಲಿದ್ದ ಯಾರೋ ಅಪರಿಚಿತ ವ್ಯಕ್ತಿ ಅದನ್ನು ತೆಗೆದುಕೊಂಡು ಜೋರಾಗಿ ಓದಿಬಿಟ್ಟನು. ಅದರಲ್ಲಿ ಅರ್ಜುನ್ಗೆ ಮಕ್ಕಳಾಗುವ ಶಕ್ತಿ ಇಲ್ಲ ಎಂದು ಹಸಿರು ಅಕ್ಷರದಲ್ಲಿ ಬರೆದಿತ್ತು. ಅದನ್ನು ಜೋರಾಗಿ ಓದಿದ ವ್ಯಕ್ತಿಯಿಂದ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಿಗೂ ಅದು ಕೇಳಿಸಿತ್ತು. ನಾನು ಬಂದ ಕೆಲಸ ಮುಗಿದಿತ್ತು ಎಂದು ಆ ಮನೆಯಿಂದ ಹೊರನಡೆದೆ. ನನ್ನ ಹಿಂದೆಯೇ ಬಂದ ನನ್ನ ಮಾಜಿ ಪತಿ, ದಯವಿಟ್ಟು ಕ್ಷಮಿಸು, ಇದು ನಿಜವಾದ ವರದಿಯೇ ಎಂದು ಕೇಳಲು ಆರಂಭಿಸಿದ. ಇದು ಹೇಗೆ ಸಾಧ್ಯ? ನಾನು ನಿನಗೆ ಡಿವೋರ್ಸ್ ನೀಡಿ ದೊಡ್ಡ ತಪ್ಪು ಮಾಡಿದೆ ಎಂದು ಬೇಡಿಕೊಂಡ. ಆದರೆ ಈಗ ಎಲ್ಲಾ ಸಮಯ ಮೀರಿತ್ತು.
ಆದರೆ ಒಂದು ದಿನ ನನ್ನ ತಂಗಿ ಪ್ರೇಮ ಯಾರ ಜೊತೆಯೋ ಮೊಬೈಲ್ ಕರೆಯಲ್ಲಿ ಮಾತನಾಡುತ್ತಿದ್ದಳು. ಅದರ ಸಲುವಾಗಿ ಮನೆಯಲ್ಲಿ ಅಮ್ಮ, ತಮ್ಮ ಮತ್ತು ಪ್ರೇಮ ನಡುವೆ ಕಲಹ ಆರಂಭವಾಯಿತು. ನಾನು ಮಧ್ಯಪ್ರವೇಶಿಸಿದ ಬಳಿಕ ನನಗೆ ಶಾಕಿಂಗ್ ವಿಷಯ ಒಂದು ತಿಳಿಯಿತು. ಹಿಂದೆ ನನ್ನ ಮಾಜಿ ಪತಿ ಆರವ್ ಒಂದು ಹುಡುಗಿಯನ್ನು ಪ್ರೀತಿಸುತ್ತೇನೆ, ನೀವೇ ನಿಂತು ಮದುವೆ ಮಾಡಿಸಬೇಕು ಎಂದು ಕೇಳಿದ್ದ. ಆದರೆ ಅವನು ಪ್ರೀತಿಸುತ್ತಿದ್ದ ಹುಡುಗಿ ನನ್ನ ತಂಗಿ ಪ್ರೇಮ ಎಂದು ನನಗೆ ತಿಳಿಯಲಿಲ್ಲ. ಈಗ ಈ ವಿಷಯ ತಿಳಿದು ನನಗೆ ಚಿಂತೆಯಾಯಿತು. ಆದರೆ ಒಬ್ಬ ಮಗಳನ್ನು ಡಿವೋರ್ಸ್ ನೀಡಿ ಮನೆಗೆ ಕಳುಹಿಸಿದ ಕುಟುಂಬಕ್ಕೆ ಮತ್ತೊಬ್ಬಳ ಮಗಳನ್ನು ಕೊಡಲು ನನ್ನ ತಾಯಿ ನಿರಾಕರಿಸಿದರು. ಆದರೆ ನಾನು ನನ್ನ ತಾಯಿಯ ಬಳಿ ಆರವ್ ತುಂಬಾ ಒಳ್ಳೆಯವನು ಎಂದು ಅವರ ಪ್ರೀತಿಯನ್ನು ಬೆಂಬಲಿಸಿದೆ. ಆದರೆ ಅದು ವ್ಯರ್ಥವಾಯಿತು. ನನ್ನ ತಂಗಿ ಪ್ರೇಮಗೆ ಈಗ ಬೇರೆ ಕಡೆ ಮದುವೆ ಫಿಕ್ಸ್ ಆಗಿದೆ. ನನ್ನ ಕಥೆಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.